ಮಂಗಳೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಮತ್ತೊಮ್ಮೆ ಗುಡುಗಿದ್ದಾರೆ. ಹಿಂದೂ ಧರ್ಮ ಗಂಗೆಯ ಸ್ವರೂಪ. ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಬೇಡಿ. ಯಾಕಿಷ್ಟು ಕೋಪ ಹಿಂದೂ ಧರ್ಮದ ಮೇಲೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಲ್ಲಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ಅದಕ್ಕೆ ಆಘಾತ ಉಂಟಾಗ್ತಾ ಇದೆ. ಧರ್ಮ ರಕ್ಷಣೆಗೋಸ್ಕರ ಸರ್ವ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕು. ಬಂಟ್ವಾಳದಲ್ಲಿ ಪ್ರಾಂತೀಯ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಈ ಬಗ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಬಾಂಧವರಿಗೆ ಕರೆ ಕೊಟ್ಟಿರುವಂತಹ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು. ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನು ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರಿನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದ್ರೆ ಈಗ ಪಟಾಕಿ ಹೊಡಿಬೋದಾ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು? ಎಚ್ಚರ ಇರಲಿ. ಮಂಗಳೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಮತ್ತೊಮ್ಮೆ ಗುಡುಗಿದ್ದಾರೆ. ಹಿಂದೂ ಧರ್ಮ ಗಂಗೆಯ ಸ್ವರೂಪ. ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಬೇಡಿ. ಯಾಕಿಷ್ಟು ಕೋಪ ಹಿಂದೂ ಧರ್ಮದ ಮೇಲೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಲ್ಲಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ಅದಕ್ಕೆ ಆಘಾತ ಉಂಟಾಗ್ತಾ ಇದೆ. ಧರ್ಮ ರಕ್ಷಣೆಗೋಸ್ಕರ ಸರ್ವ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕು. ಬಂಟ್ವಾಳದಲ್ಲಿ ಪ್ರಾಂತೀಯ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಈ ಬಗ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಬಾಂಧವರಿಗೆ ಕರೆ ಕೊಟ್ಟಿರುವಂತಹ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು. ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನು ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರಿನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದ್ರೆ ಈಗ ಪಟಾಕಿ ಹೊಡಿಬೋದಾ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 10-12 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು? ಎಚ್ಚರ ಇರಲಿ. ಮಂಗಳೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು ಮತ್ತೊಮ್ಮೆ ಗುಡುಗಿದ್ದಾರೆ. ಹಿಂದೂ ಧರ್ಮ ಗಂಗೆಯ ಸ್ವರೂಪ. ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಬೇಡಿ. ಯಾಕಿಷ್ಟು ಕೋಪ ಹಿಂದೂ ಧರ್ಮದ ಮೇಲೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಲ್ಲಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ಅದಕ್ಕೆ ಆಘಾತ ಉಂಟಾಗ್ತಾ ಇದೆ. ಧರ್ಮ ರಕ್ಷಣೆಗೋಸ್ಕರ ಸರ್ವ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕು. ಬಂಟ್ವಾಳದಲ್ಲಿ ಪ್ರಾಂತೀಯ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಈ ಬಗ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಬಾಂಧವರಿಗೆ ಕರೆ ಕೊಟ್ಟಿರುವಂತಹ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು. ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನು ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರಿನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದ್ರೆ ಈಗ ಪಟಾಕಿ ಹೊಡಿಬೋದಾ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ?
ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 12,000 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು? ಎಚ್ಚರ ಇರಲಿ. ಮಂಗಳೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು ಮತ್ತೊಮ್ಮೆ ಗುಡುಗಿದ್ದಾರೆ. ಹಿಂದೂ ಧರ್ಮ ಗಂಗೆಯ ಸ್ವರೂಪ, ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಬೇಡಿ, ಯಾಕಿಷ್ಟು ಕೋಪ ಹಿಂದೂ ಧರ್ಮದ ಮೇಲೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಲ್ಲಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ಅದಕ್ಕೆ ಆಘಾತ ಉಂಟಾಗ್ತಾ ಇದೆ. ಧರ್ಮ ರಕ್ಷಣೆಗೋಸ್ಕರ ಸರ್ವ ತ್ಯಾಗಕ್ಕೂ ಕೂಡ ಸಿದ್ಧರಾಗಬೇಕು. ಬಂಟ್ವಾಳದಲ್ಲಿ ಪ್ರಾಂತೀಯ ಹಿಂದೂ ರಾಷ್ಟ್ರ ಅಧಿವೇಶನದಲ್ಲಿ ಈ ಬಗ್ಗೆ ಕರೆ ಕೊಟ್ಟಿದ್ದಾರೆ. ಹಿಂದೂ ಬಾಂಧವರಿಗೆ ಕರೆ ಕೊಟ್ಟಿರುವಂತಹ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಅವರು. ಎಚ್ಚರ ಇರಲಿ, ಅನೇಕ ನಾಯಿಗಳಿಗೆ ತೊಂದರೆ ಆಗುತ್ತೆ, ಪರಿಸರ ಹಾಳಾಗುತ್ತೆ ಅಂತ. ಅವನ ದುರದೃಷ್ಟಕ್ಕೆ ಅದಾದ ಒಂದು ವಾರದಲ್ಲಿ ಅವನು ಸೆಂಚುರಿ ಹೊಡೆದ. ಊರಿನಲ್ಲೆಲ್ಲ ಪಟಾಕಿ ಹೊಡೆದ್ರು. ನಾನು ಕೇಳಿದೆ, ಈಗ ಪಟಾಕಿ ಹೊಡಿಬೋದ? ಈಗ ನಾಯಿಗಳಿಗೆ ತೊಂದರೆ ಇಲ್ವಾ? ಈಗ ಓಝೋನ್ ಪದರ ಹರಿಯೋದಿಲ್ವಾ? ಇವನು ಸೆಂಚುರಿ ಹೊಡೆದಾಗ ಪಟಾಕಿ ಹೊಡೆದ್ರೆ ಓಝೋನ್ ಹರಿಯುವುದಿಲ್ಲ. ನಾವು ದೀಪಾವಳಿಯ ದಿನ ಪಟಾಕಿ ಹೊಡೆದ್ರೆ ಮಾತ್ರ ಓಝೋನ್ ಹರಿಯುತ್ತೆ. ನನಗೆ ಯಾವಾಗ ಇವ್ರದ್ದು ಬೂಟಾಟಿಕೆ ಗೊತ್ತಾಯ್ತೋ, ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಗೊತ್ತಾಯ್ತೋ. ಈಗ ನಾವ್ ಏನ್ ಮಾಡ್ತೀವಿ ಗೊತ್ತಾ? ನಾವೊಂದು 4-5 ಜನ ಸೇರ್ತೀವಿ, ಒಂದು 12,000 ರೂಪಾಯಿ ಪಟಾಕಿನ ಸೇರಿಸ್ತೀವಿ. ನಮ್ಗೆ ಹೊಡಿಲಿಕ್ಕೆ ಇಷ್ಟ ಇಲ್ವಲ್ಲ, ನಾವು ಸ್ಲಮ್ ಏರಿಯಾಕ್ಕೆ ಮಕ್ಕಳ ಜೊತೆ ಹೋಗ್ತೀವಿ, ಅವ್ರ ಜೊತೆ ಪಟಾಕಿ ಹೊಡೆದು ಹಿಂದೂ ಧರ್ಮದಲ್ಲಿ ಎಂತ ಸುಂದರವಾದ ಆಚರಣೆ ಇದೆ ನೋಡು ಅಂತ ಅವನಿಗೆ ಹಿಂದೂ ಧರ್ಮವನ್ನ ತಲೆಯಲ್ಲಿ ತುಂಬಿ ಬರುವಂತ ಪ್ರಯತ್ನವನ್ನು ಮಾಡ್ತೀವಿ. ನೀವೆಲ್ಲ ಮಾಡಬೇಕಾದ್ರೆ ನಾವ್ಯಾಕೆ ಮಾಡಬಾರ್ದು? ಎಚ್ಚರ ಇರಲಿ. ಮಂಗಳೂರಿನಲ್ಲಿ ಚಿಂತಕ ಚಕ್ರವರ್ತಿ ಸೂಲಿಬೆಲೆಯವರು ಮತ್ತೊಮ್ಮೆ ಗುಡುಗಿದ್ದಾರೆ. ಹಿಂದೂ ಧರ್ಮ ಗಂಗೆಯ ಸ್ವರೂಪ, ಹಿಂದೂ ದೇಗುಲಗಳನ್ನ ಟಾರ್ಗೆಟ್ ಮಾಡಬೇಡಿ, ಯಾಕಿಷ್ಟು ಕೋಪ ಹಿಂದೂ ಧರ್ಮದ ಮೇಲೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಲ್ಲಿ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ. ಹಿಂದೂ ದೇಗುಲಗಳ ಮೇಲೆ ದಾಳಿ ಮಾಡಲಾಗ್ತಾ ಇದೆ. ನಮ್ಮ ಹಬ್ಬ, ನಮ್ಮ ಸಂಸ್ಕೃತಿ, ಅದಕ್ಕೆ ಆಘಾತ ಉಂಟಾಗ್ತಾ ಇದೆ.